ಹಲೋ ಎಲ್ರಿಗೂ ನಮಸ್ಕಾರ. ಅಂತೂ MMC ಅವರು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟೇ ಬಿಟ್ಟಿದ್ದಾರೆ. ಈಗ ಸೀಟ್ ಮ್ಯಾಟ್ರಿಕ್ ಅನ್ನ ಬಿಟ್ಟಿದ್ದಾರೆ. ಈ ಸೀಟ್ ಮ್ಯಾಟ್ರಿಕ್ ನಲ್ಲಿ ಪ್ರಪೋಸಲ್ ಫಾರ್ ನ್ಯೂ ಎಸ್ಟಾಬ್ಲಿಷ್ಮೆಂಟ್ ಎಷ್ಟು ಗೌರ್ಮೆಂಟ್ ಕಾಲೇಜಿಗೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸೀಟ್ ಆಗಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅಸ್ಸಾಂನಲ್ಲಿ ಒಂದು ಕಾಲೇಜು, ಡೆಲ್ಲಿನಲ್ಲಿ ಒಂದು ಕಾಲೇಜು, ಗುಜರಾತ್ನಲ್ಲಿ ಒಂದು, ಹರಿಯಾಣದಲ್ಲಿ ಎರಡು, ಕೇರಳದಲ್ಲಿ ಎರಡು, ಮಧ್ಯಪ್ರದೇಶದಲ್ಲಿ ಎರಡು, ಮಹಾರಾಷ್ಟ್ರದಲ್ಲಿ ಒಂದು, ಮೇಘಾಲಯದಲ್ಲಿ ಒಂದು, ಒರಿಸ್ಸಾದಲ್ಲಿ ಎರಡು, ಪಂಜಾಬಲ್ಲಿ ಒಂದು, ರಾಜಸ್ಥಾನದಲ್ಲಿ ಒಂದು, ತೆಲಂಗಾಣದಲ್ಲಿ ಒಂದು, ಉತ್ತರ ಪ್ರದೇಶದಲ್ಲಿ ಒಂದು. ಇವೆಲ್ಲವೂ ಸಹ ಇಡೀ ದೇಶದಲ್ಲಿ ಹೊಸದಾಗಿ ಸ್ಥಾಪನೆ ಆಗುತ್ತಿರುವಂತಹ ಗೌರ್ಮೆಂಟ್ ಕಾಲೇಜ್ಗಳು. ಆದರೆ ಈ ಪಟ್ಟಿನಲ್ಲಿ ಕರ್ನಾಟಕದ ಯಾವುದೇ ಕಾಲೇಜ್ಗಳು ಸಹ ಇಲ್ಲ. ಈ ಹಿಂದೆ ಎರಡು ಕಾಲೇಜು ಕರ್ನಾಟಕದವು ಇದ್ದೋ ಲಾಸ್ಟ್ ಸೀಟ್ ಮೆಟ್ರಿಕ್ ಅನ್ನ ಬಿಟ್ಟಾಗ ಅದು ಯಾವುದಪ್ಪ ಅಂದರೆ ರಾಮನಗರ ಮತ್ತು ಕನಕಪುರ ಎರಡು ಕಾಲೇಜು ಇತ್ತು. ಅಪ್ರೂವಲ್ ಮಾಡಿ ಅದನ್ನು ವಿತ್ಡ್ರಾ ಮಾಡಿದರು. ಆ ಲಿಸ್ಟನ್ನು ಬಿಟ್ಟಿದ್ರು MMC ಅವರು. ಅದನ್ನು 2 ಗಂಟೆಗಳ ನಂತರ ಆ ಸೀಟ್ ಮ್ಯಾಟ್ರಿಕ್ ಲಿಸ್ಟನ್ನು ತೆಗೆದು ಇವಾಗ ಕರ್ನಾಟಕದ ಈ ಎರಡು ಕಾಲೇಜುಗಳನ್ನು ಹೊರತುಪಡಿಸಿ ಈ ಕಾಲೇಜುಗಳ ಲಿಸ್ಟ್ ಹೊಸ ಸೀಟ್ ಮ್ಯಾಟ್ರಿಕ್ ಅನ್ನು ಬಿಟ್ಟಿದ್ದಾರೆ. ಈ ವರ್ಷದಲ್ಲಿ ನಮ್ಮ ದೇಶದಲ್ಲಿ ಹೊಸದಾಗಿ ಸ್ಥಾಪನೆ ಆಗಿರುವಂಥ ಕಾಲೇಜುಗಳು ಎಷ್ಟಪ್ಪ ಅಂದರೆ 17 ಕಾಲೇಜುಗಳು. ಸೀಟ್ಗಳು 1200 ಸೀಟ್ಗಳು ಅಂತ ಹೇಳ್ಬೋದು. ಹೊಸದಾಗಿ ಸ್ಥಾಪನೆ ಆಗಿರುವಂಥ ಗೌರ್ಮೆಂಟ್ ಕಾಲೇಜುಗಳ ಮಾಹಿತಿ ಇಷ್ಟು. ಇನ್ನು ಮುಂದಿನ ಮಾಹಿತಿ ಏನಪ್ಪ ಅಂತಂದರೆ ಪ್ರಪೋಸಲ್ ಫಾರ್ ಇನ್ಕ್ರೀಸ್ ಇನ್ ಸೀಟ್ಸ್. ಗೌರ್ಮೆಂಟ್ ಸೀಟ್ಗಳು ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ಎಂಬತಕ್ಕಂಥದ್ದು. ಈಗ ಮೊದಲನೇದು ಆಂಧ್ರ ಪ್ರದೇಶ, ಅಲ್ಲಿ ಒಂದು ಕಾಲೇಜನ್ನು ಕೊಟ್ಟಿದ್ದಾರೆ, 30 ಸೀಟನ್ನು ಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ 3 ಕಾಲೇಜು, 125 ಸೀಟು. ಜಮ್ಮು ಅಂಡ್ ಕಾಶ್ಮೀರ 5 ಕಾಲೇಜು, 190 ಸೀಟು. ಕರ್ನಾಟಕದಲ್ಲಿ 8 ಕಾಲೇಜುಗಳನ್ನು ಕೊಟ್ಟಿದ್ದಾರೆ. ಆ ಕಾಲೇಜುಗಳ ಜಿಲ್ಲೆಗಳನ್ನು ಹೆಸರನ್ನ ಹೇಳ್ತಾ ಹೋಗ್ತೀನಿ. ಒಂದು ಬೆಳಗಾವಿ 50 ಸೀಟು, ಚಿಕ್ಕಬಳ್ಳಾಪುರ 50 ಸೀಟು, ಗುಲ್ಬರ್ಗ 50 ಸೀಟು, ಹಾಸನ್ನು 50 ಸೀಟು, ಮೈಸೂರು 50 ಸೀಟು, ರಾಯಚೂರು 50 ಸೀಟು, ಅಟಲ್ ಬಿಹಾರಿ ABVMEC ಬ್ಯಾಂಗ್ಳೂರು 50 ಮತ್ತು ಬೆಳಗಾವಿ 50 ಸೀಟ್ಗಳು. ಒಟ್ಟು 400 ಸೀಟ್ಗಳನ್ನು ಕೊಟ್ಟಿದ್ದಾರೆ, 8 ಕಾಲೇಜ್ಗಳು. ಇನ್ನು ಮಧ್ಯಪ್ರದೇಶದಲ್ಲಿ 2 ಕಾಲೇಜ್ಗಳು 75 ಸೀಟು, ಪಂಜಾಬ್ನಲ್ಲಿ 1 ಕಾಲೇಜು 50 ಸೀಟು, ವೆಸ್ಟ್ ಬೆಂಗಾಲಲ್ಲಿ 2 ಕಾಲೇಜು 50 ಸೀಟು. ಇಲ್ಲಿ ನಮ್ಮ ಕರ್ನಾಟಕದ ಕಾಲೇಜ್ಗಳನ್ನು ನಾವು ನೋಡ್ಬೋದು. ಇವೆಲ್ಲ ಕರ್ನಾಟಕದ ಕಾಲೇಜ್ಗಳು. ಅತಿ ಹೆಚ್ಚು ಕೊಟ್ಟಿರುವಂಥದ್ದು ನಮ್ಮ ಕರ್ನಾಟಕಕ್ಕೆ ಹೆಚ್ಚು 8 ಕಾಲೇಜುಗಳಿಗೆ 400 ಸೀಟ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಅಗ್ರಗಣ್ಯರು ಅಂತ ಹೇಳ್ಕೋಬೋದು. 400 ಸೀಟನ್ನು ಗೌರ್ಮೆಂಟ್ ಸೀಟ್ ಕೊಟ್ಟಿರುವಂಥದ್ದು ನಿಜಕ್ಕೂ ಇದೊಂದು ಹೆಮ್ಮೆಯ ವಿಷಯ ಅಂತಲೂ ಸಹ ಹೇಳ್ಕೋಬೋದು. ಹಾಗೆ ಎಷ್ಟು ಸೀಟ್ಗಳಪ್ಪ ಅಂದರೆ 970 ಸೀಟ್ಸು. ಕಾಲೇಜುಗಳ ಸಂಖ್ಯೆ 23 ಕಾಲೇಜುಗಳು, 970 ಸೀಟು. ಇನ್ನು ಲಾಸ್ಟ್ ಒನ್ ಮೂರನೇದಾಗಿ ಇನ್ಕ್ರೀಸ್ ಇನ್ ಡೀಮ್ಡ್ ಯೂನಿವರ್ಸಿಟಿ. ಹಾಗೆ ಡೀಮ್ಡ್ ಯೂನಿವರ್ಸಿಟಿ ಪ್ರೈವೇಟ್ ಕಾಲೇಜ್ಗಳಿಗಿಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕಾಲೇಜು ಎಷ್ಟೆಷ್ಟು ಸೀಟನ್ನು ಕೊಟ್ಟಿದ್ದಾರೆ ಅಂತ. ಕರ್ನಾಟಕದಲ್ಲಿ ಒಂದು ಕಾಲೇಜು 50 ಸೀಟು. ಇಲ್ಲಿ ನೀವು ನೋಡ್ಬೋದು, ಕರ್ನಾಟಕದಲ್ಲಿ ಒಂದು ಕಾಲೇಜು 50 ಸೀಟನ್ನು ಕೊಟ್ಟಿದ್ದಾರೆ. ಮತ್ತು ಮಹಾರಾಷ್ಟ್ರದಲ್ಲಿ 4 ಕಾಲೇಜನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ 4 ಕಾಲೇಜು ಇಲ್ಲಿ ನಿಮಗೆ ಕಾಣ್ತಾ ಇದೆ. ಈ 4 ಕಾಲೇಜಿನಲ್ಲಿ 300 ಸೀಟನ್ನು ಕೊಟ್ಟಿದ್ದಾರೆ. ಹಾಗೆ ಒರಿಸ್ಸಾದಲ್ಲಿ 50 ಸೀಟನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ 3 ಕಾಲೇಜನ್ನು ನೀವು ಕಾಣ್ಬೋದು. ಇಲ್ಲಿ ತಮಿಳುನಾಡಲ್ಲಿ 3 ಕಾಲೇಜಿದೆ. 3 ಕಾಲೇಜಿಂದ 150 ಸೀಟನ್ನು ಕೊಟ್ಟಿದ್ದಾರೆ. ಇದು ಡೀಮ್ಡ್ ಯೂನಿವರ್ಸಿಟಿಗೆ ಕೊಟ್ಟಿರುವಂಥ ಸೀಟ್ಗಳು. 550 ಸೀಟ್ಸು 9 ಕಾಲೇಜ್ ಅಂತ ಹೇಳ್ಬೋದು. ಹೀಗೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು MMC ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ, ಇಂದು ನಡೆದಂಥ ಸಚಿವ ಸಂಪುಟದಲ್ಲಿ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಅಪ್ರೂವಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ.
ಆದರೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ ಇದೆ. ಆ ಕಾಲೇಜನ್ನು ಯಾವ ರೀತಿ ಮಾಡ್ತಾರೆ ಏನು ಅಂತ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಇಷ್ಟು ಈ ಮಾಹಿತಿ. ದಯವಿಟ್ಟು ಎಲ್ಲರೂ ಸಹ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.